ನಾಲ್ಕನೇದು ಉಪೇಕ್ಷೆ. ಉಪೇಕ್ಷೆ ಅಂದ್ರೆ ಅದನ್ನು ಜಾಸ್ತಿ ಇಟ್ಕೊಂಡಿರೋದು ಬೇಡ. ಉಪೇಕ್ಷೆ ಅಂದ್ರೆ ಸಿಂಪ್ಲಿ ಅದನ್ನು ಬಿಟ್ಟು ಬಿಡೋದು ಅಂತ ಅರ್ಥ. ಇಂಡಿಫೆರೆನ್ಸ್ ಅಂತ. ಯಾರು ಸತ್ಯವನ್ನು ತಿಳಿಯಬೇಕೆಂದುಕೊಂಡಿದ್ದಾರೋ ಅವರಲ್ಲಿ ಇರುವ ಅಸತ್ಯದ ಕಡೆ ಉಪೇಕ್ಷ ಭಾವನೆಯಿಂದ ಇರಬೇಕು. ಅಂದ್ರೆ ಅಸತ್ಯದ ಕಡೆ ಸ್ವಲ್ಪ ನೆಗ್ಲಿಜೆನ್ಸ್ ನಮ್ಗೆ ಇರಬೇಕು. ಯಾರು 3 ದ್ವಾರಗಳನ್ನು ದಾಟಿದ ನಂತರವೂ ನಮ್ಮ ಮನಸ್ಸಿನ ಸುತ್ತೂನು ವ್ಯರ್ಥವಾದ ಮಲಿನ ಪದಾರ್ಥಗಳಿರುತ್ತೆ, ಕಸದ ಆಲೋಚನೆಗಳಿರುತ್ತೆ, ಇವೆಲ್ಲವನ್ನು 4ನೇ ದ್ವಾರದ ಪ್ರವೇಶದ ಮುಂಚಿತವಾಗೇ ಬಿಡಬೇಕು. ಪರಮಾತ್ಮನ ಬಳಿ ಹೋಗಬೇಕಂದ್ರೆ ಎಲ್ಲವನ್ನು ಬಿಡಬೇಕಾಗತ್ತೆ. ಶೂನ್ಯರಾಗಿ ಹೋಗ್ಬೇಕು. ಯಾವುದನ್ನು ತೆಗೆದುಕೊಂಡು ಹೋಗಲು ಆಗೋದಿಲ್ಲ. ಅದಕ್ಕೆ ಪತ್ರಿಜಿ ಅವರು, ನೀವು ಪರಮಾತ್ಮನ ನಿಮ್ ಜೊತೆ ನೀವು ಸೇರ್ಬೇಕಂದ್ರೆ, ಪರಮಾತ್ಮ ಅಂದ್ರೆ ಎಲ್ಲೋ ಒಂದು ಕಡೆ ಇದ್ದಾರೆ, ಒಂದು ವಿಗ್ರಹ, ಒಂದು ಕಲ್ಲಿಂದು ಒಂದು ಪಂಚಲೋಹ ವಿಗ್ರಹ ಅಂತ ತಿಳ್ಕೊಬೇಡಿ. ಪರಮಾತ್ಮ ಅಂದ್ರೆ ನಮ್ಮ ಒಳಗಡೆ ಇರುವ ಆತ್ಮ. ಅದನ್ನು ಸೇರಲು ಈ 4 ಸೋಪಾನ. ಧ್ಯಾನದಿಂದ ನಾವು ಶೂನ್ಯ ಸ್ಥಿತಿಗೆ ಬರಲು ಸಾಧ್ಯ. ಆವಾಗ ನಾವು ಪರಮಾತ್ಮವನ್ನು ಹೊಂದಲು ಸಾಧ್ಯ. ಆದ್ರೆ ಇಲ್ಲಿ ಓಶೋ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಮಸ್ತ ಕೃತಿಮ ಮುಖವಾಡಗಳನ್ನು, ವ್ಯಕ್ತಿತ್ವಗಳನ್ನು ಬಿಡಬೇಕು. ನಿನ್ನೆಯವರೆಗೂ ಯಾವುದು ಅಮೂಲ್ಯವೆಂದು ಸಂಗ್ರಹಿಸಿಕೊಂಡಿರುವವೆಲ್ಲವೂ ಬಿಡಬೇಕು. ಅಂದ್ರೆ ಆ ಪರಮಾತ್ಮನ ಇದು ಹತ್ರ ಹೋಗ್ಬೇಕಂದ್ರೆ ನಾವು ಎಂಟಿ ಆಗಿರ್ಬೇಕು. ಈಗ ನೋಡಿ, ನಾವು ಪತ್ರಿಸಾರ್ ಹತ್ರ ಎಂಟಿ ಆಗಿ ಹೋಗಿ ಕೂತ್ಕೊಂಡ್ರೆ ಎಷ್ಟೋ ಸಬ್ಜೆಕ್ಟ್ ಅವರಿಂದ ಸಿಗುತ್ತೆ, ಏನೋ ಮೆಸೇಜಸ್ ಅವ್ರು ಕೊಡ್ತಾರೆ. ನಾವು ಈ ಬುಕ್ ಅಲ್ಲಿ ಓದಿರೋದು, ಆ ಬುಕ್ ಅಲ್ಲಿ ಓದಿರೋದು, ಏನೇನೋ ಯೋಚನೆಗಳಿಂದ ಹೋದ್ರೆ ಅವ್ರು ಹೇಳೋದಬ್ಬ ಇಷ್ಟೇನಾ ಅನ್ಸತ್ತೆ ನಮ್ಗೆ. ಆದ್ರೆ ನಾವು ಎಂಟಿನೆಸ್ ಇಂದ ಹೋದ್ರೆ ಅವರ ಅಂತರಾರ್ಥವನ್ನು ನಾವು ತಿಳಿಯುವುದಕ್ಕೆ ಸಾಧ್ಯತೆ ಇರುತ್ತೆ. ಕೃತ್ರಿಮ ಮುಖವಾಡಗಳನ್ನಂದ್ರೆ, ನಾವು ಒಳ್ಳೆಯವರು ಅಂತ ಒಂದು ಆರ್ಟಿಫಿಷಿಯಲ್ ಫೇಸ್ ಹಾಕೊಂಡಿರ್ತೀವಿ. ನಾನು ಟೀಚರ್ ಅಂತ ನಾನು ಇವ್ರಿಗೆ ಎಷ್ಟು ಒಳ್ಳೇದ್ ಮಾಡಿದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಒಳ್ಳೆಯವರು ಅಂತ ನಾವೆಲ್ಲ ಆರ್ಟಿಫಿಷಿಯಲ್ ಫೇಸಸ್ ಹಾಕೊಂಡಿದ್ವಿ. ಅವೆಲ್ಲ ಬಿಡಬೇಕು. ನಾನು ನನ್ನದಲ್ಲಿ ಬಗ್ಗೆ ಏನೇನ್ ಯೋಚನೆಯಲ್ಲಿ ಇಟ್ಕೊಂಡಿದೀವಿ ಅವೆಲ್ಲವೂ ಬಿಡಬೇಕು. ನಿನ್ನ ನೋಡಿ, ನಾವು ಯಾವ ರೀತಿ ಇರ್ತೀವಂದ್ರೆ, ಯಾರೋ ಒಬ್ರು ನಮ್ಮ ಮನೆಗ್ ಬಂದಿರ್ತಾರೆ. ಸುಮ್ನೆ ಅವ್ರು ನೋಡಿ, ನೀವಂದ್ರೆ ತುಂಬಾ ಇಷ್ಟ, ನಿಮ್ ಮಾತಂದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಅಂತ ಸುಮ್ನೆ ಹೇಳ್ತಾ ಇರ್ತೀವಿ. ಒಳಗಡೆ ಅವ್ರ ಅಂದ್ರೆ ಇಷ್ಟ ಇರೋದಿಲ್ಲ. ಆ ರೀತಿ ನಾವ್ ಎಷ್ಟೋ ವರ್ತನೆಗಳನ್ನು ಮಾಡ್ತಾ ಇರ್ತೀವಿ. ಅವೆಲ್ಲವೂ ಬಿಡಬೇಕು. ಸ್ವರ್ಣ ಬಂಗಾರ ಏನಾಗತ್ತೆ, ಅಗ್ನಿಯಲ್ಲಿ ಪ್ರವೇಶಿಸಿದಾಗ ಅದರ ಮಲಿನವು ಕ್ಲಿಯರ್ ಆಗಿ ಅದು ಏನಾಗತ್ತೆ, ಅದು ಒಂದು ಒಳ್ಳೆ ಬಂಗಾರ ಅಂದ್ರೆ ಅದರ ಮಲಿನವೆಲ್ಲ ಹೋಗಿ ಕ್ಲಿಯರ್ ಆಗತ್ತೆ. ಅದೇ ರೀತಿ ನಾವು ಧ್ಯಾನದಲ್ಲಿ ಪ್ರವೇಶರಾದಾಗ ನಮ್ಮಲ್ಲಿರುವ ಮಲಿನವೆಲ್ಲ ಕ್ಲಿಯರ್ ಆಗಿ ಆತ್ಮ ಬಗ್ಗೆ ನಾವು ಜೋಡಣೆ ಆಗೋದಕ್ಕೆ ಸಾಧ್ಯತೆ ಆಗತ್ತೆ. ನಾವು ಆಲೋಚಿಸುವುದು ಒಂದು, ಮಾತನಾಡೋದು ಒಂದು, ಕಾರ್ಯ ಇನ್ನೊಂದು ಮಾಡ್ತಾ ಇದ್ದೀವಿ. ಅಲ್ಲಿ ತ್ರಿಕರಣ ಸಿದ್ಧಿ ಇರೋದಿಲ್ಲ. ಈ ರೀತಿ ನಾವು ಇರಬಾರ್ದು. ಆ ರೀತಿ ಇದ್ರೆ ನಾವು ಪರಮಾತ್ಮನ 4ನೇ ದ್ವಾರ ಪ್ರವೇಶ ಮಾಡ್ಬೇಕಂದ್ರೆ ಆಗೋದಿಲ್ಲ. ತ್ರಿಕರಣ ಸುದ್ದಿ ಇರಬೇಕು. ಇದಕ್ಕೆ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಇದು ಪತ್ರಿಜಿ ಅವರು ಲಾಕ್ಡೌನ್ ಮೆಸೇಜಸ್ ಅಲ್ಲಿ ಸಹ ಹೇಳಿದ್ದಾರೆ. ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇರ್ತಾರೆ. ಅವರು ತುಂಬಾ ಅಂದವಾಗಿ ಮಹಾಶೀಲನಾಗಿರುತ್ತಾರೆ. ಸಂಪೂರ್ಣ ಆರೋಗ್ಯದಿಂದ. ಯಾವಾಗ ಅವ್ರು ನೋಡಿದ್ರೇನು ಒಂದು ಖುಷಿ ಆ ಊರ ಜನರಿಗೆಲ್ಲ. ಇವರನ್ನು ಕಂಡ್ರೆ ತುಂಬಾ ಇಷ್ಟ ಆ ಊರ ಜನರಿಗೆ. ಅವ್ರು ಏನ್ ಹೇಳಿದ್ರೇನು ಸಹ ಎಲ್ಲ ಪಾಲನೆ ಮಾಡಿರ್ತಾರೆ. ಒಂದಿನ ಅವರು ಆ ಊರಿನ ಜನ ಎಲ್ಲ ಅವ್ರ ಕುಟೀರಕ್ಕೆ ಬಂದು ಕೋಪದಿಂದ ಅವ್ರ ಕುಟೀರಕ್ಕೆ ಬೆಂಕಿ ಹಚ್ಚುತ್ತಾರೆ. ಯಾಕಂತ ಕೇಳಿದ್ರೆ, ಒಬ್ಬರು ಮುಂದೆ ಬಂದು ಒಂದು ಮಗುವನ್ನು ತೋರಿಸುತ್ತಾ, ಆ ಮಗುವನ್ನು ಗುರ್ತಿಸಬಲ್ಲವೇ ಎಂದು ಕೇಳಿರ್ತಾರೆ. ಆ ಸನ್ಯಾಸಿ ಏನ್ ಹೇಳ್ತಾರೆ ಅಂದ್ರೆ, ನಾನೇ ನನ್ನನ್ನು ಗುರ್ತಿಸಲಾರೆ, ಇನ್ನು ಈ ಮಗುವನ್ನು ಹೇಗೆ ಗುರ್ತಿಸಲಿ ಅಂತ ಕೇಳ್ತಾರೆ. ಆ ಮಗುವಿನ ತಾಯಿ ಹೇಳ್ತಿದ್ದಾರೆ, ಆ ಮಗುವಿನ ತಂದೆ ನೀನು ಎಂದು. ಇದು ನಿಜವಾ ಅಂತ, ಹೌದಾ ಅಂತ ಕೇಳ್ತಾರೆ. ಆಗ ಸನ್ಯಾಸಿ ಅವ್ರ ಆಶ್ಚರ್ಯದಿಂದ ಹೌದಾ ಅಂದಾಗ ಸನ್ಯಾಸಿಗೂ ಆ ಮಗುವಿನ ತಂದೆ ತಾನೆಂದು ಗೊತ್ತೇ ಇಲ್ಲ. ಆಗ ಆ ಊರಿನವರು, ನೀವು ಎಂದ್ರೆ ನಮ್ಗೆ ತುಂಬಾ ಗೌರವ, ವಿಶ್ವಾಸ, ನಂಬಿಕೆ ಇತ್ತು. ಆದ್ರೆ ನೀವು ಮಾಡಿರೋದು ತಪ್ಪು. ನಿಮ್ಮ ಮುಖವನ್ನು ಯಾರಿಗೂ ತೋರಿಸೋದು ಬೇಡ.
ಇಲ್ಲಿಂದ ಹೊರಟು ಹೋಗಿ ಅಂತ ಅವ್ರ ಮೇಲೆ ಕಲ್ಲು ಬಿಸಿದು ಹೊರಟೋಗ್ತಾರೆ. ಆ ಮಧ್ಯಾಹ್ನ ಸಮಯವಾಗುತ್ತೆ, ಮಗು ಅಳುತ್ತಿದ್ದು ಅವ್ರಿಗೆ ಆ ಮಗುವಿಗೆ ಹಸುವಾಗ್ತಾ ಇರುತ್ತೆ. ಇವ್ರು ಭಿಕ್ಷಾಟನೆಗೆ ಹೋಗುತ್ತಾರೆ. ಯಾರು ಭಿಕ್ಷೆಯನ್ನು ನೀಡೋದೇ ಇಲ್ಲ. ಮಗುವಿಗೆ ಹಾಲನ್ನು ಕೊಡಿ ಅಂದ್ರೇನು ಯಾರು ಕೊಡೋದಿಲ್ಲ. ಆ ಸನ್ಯಾಸಿ ಆ ಮಗುವಿನ ತಾಯಿ ಇರ್ತಾರಲ್ವಾ, ಆ ಮನೆ ಬಳಿಗೆ ಹೋಗಿ, ನಾನು ತಪ್ಪು ಮಾಡಿದ್ರೆ ಈ ಮಗುವಿಗೆ ಏಕೆ ಶಿಕ್ಷೆ ನೀಡುತ್ತಿದ್ದೀರಾ? ಆ ಮಗುವಿಗೆ ಕುಡಿಯಲು ಸ್ವಲ್ಪ ಹಾಲು ಕೊಡಿ ಎಂದು ಆ ಮಗು ಅಳ್ತಾ ಇದ್ದಾರೆ, ಕೊಡಿ ಅಂತ ಕೇಳ್ತಾನೆ. ಆಗ ಆ ಮಗುವಿನ ತಾಯಿ ತನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ ನನ್ನನ್ನು ಕ್ಷಮಿಸಿ, ನನ್ನ ಮಗುವಿಗೆ ತಂದೆ ಆ ಸನ್ಯಾಸಿ ಅಲ್ಲ, ಆ ಸನ್ಯಾಸಿಗೂ ಆ ಮಗುವಿಗೆ ಯಾವ ಸಂಬಂಧವೂ ಇಲ್ಲ. ಆ ಮಗುವೆ ತಂದೆ ಎನ್ನು ಉಳಿಸಲು ನಾನು ಅಸತ್ಯವನ್ನು ನುಡಿದಿದ್ದೇನೆ ಎಂದಾಗ ಆ ಊರಿನ ಜನರೆಲ್ಲ ಆ ಸನ್ಯಾಸಿಯ ಬಳಿ ಬಂದು ಕ್ಷಮಾಪಣೆ ಬೇಡುತ್ತಾರೆ. ಯಾಕೆ ಮುಂಜಾನೆ ಈ ಘಟನೆ ನಡೆದಾಗ ನೀನು ನಿಜವಾದ ವಿಷಯವನ್ನು ಯಾಕೆ ಹೇಳಲಿಲ್ಲ ಎಂದು ಆ ಸನ್ಯಾಸಿಯನ್ನು ಕೇಳಿದಾಗ, ನಾನು ಆ ಸತ್ಯವನ್ನು ಹೇಳಿದ್ದರೆ ನೀವು ಇನ್ನೊಬ್ಬರ ಮನೆಗೆ ಹಾನಿ ಮಾಡ್ತಾ ಇದ್ದೀರಾ, ಇನ್ನೊಬ್ಬರಿಗೆ ಹಾನಿ ಮಾಡ್ತಿದ್ದೀರಾ. ಈಗ ನಿಮ್ಮ ಆವಾಗ ಊರಿ ಜನರೆಲ್ಲ ಕೇಳ್ತಾರೆ, ಈಗ ನಿಮ್ಮ ಗೌರವಕ್ಕೆ ಹಾನಿ ಆಯ್ತಲ್ಲವೇ ಅಂದಾಗ, ಯಾರಿಗೆ ಗೌರವದ ಬಗ್ಗೆ ಭಯವಿರುತ್ತದೋ ಅವರು ಪರಮಾತ್ಮನ 4ನೇ ದ್ವಾರೆಯಲ್ಲಿ ನಿಂತೋಗ್ತಾರೆ, ಒಳಗೆ ಹೋಗೋಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಯಾವುದು ವ್ಯರ್ಥವೋ ಅದನ್ನು ಉಪೇಕ್ಷೆ ಮಾಡಬೇಕು. ಇಲ್ಲಿ ಗೌರವ ಪ್ರತಿಷ್ಠೆ ಅಲ್ಲ, ಅಷ್ಟು ಮುಖ್ಯ ಅಲ್ಲ. ಅವಾಗ ಕಾಮನ್ ಸೆನ್ಸ್ ಇಂದ ಏನು ಮಾಡ್ಬೇಕು ಅನ್ನೋದೇ ಮುಖ್ಯ. ಅದಕ್ಕೆ ನಾನು ಅದನ್ನು ಉಪೇಕ್ಷೆ ಮಾಡಿದ್ದೀನಿ. ಸನ್ಯಾಸಿ ಸರಿಯಾದವನು ಅಂತ ನಿರೂಪಿಸಿಕೊಂಡಿದ್ದಾರೆ. ಲೋಕದ ಜನರ ಅಭಿಪ್ರಾಯಕ್ಕೆ ಯಾರು ಯೋಚಿಸುತ್ತಾರೋ ಅವರು ಪರಮಾತ್ಮವನ್ನು ಹೊಂದಲು ಸಾಧ್ಯತೆ ಇಲ್ಲ, ಸತ್ಯವನ್ನು ಶೋಧಿಸಲು ಸಾಧ್ಯವಾಗೋದಿಲ್ಲ. ಸಮಸ್ತ ಲೋಕವೂ ಸಹ ಸತ್ಯವೆಂದು ಹೇಳಿದರು, ಅದನ್ನು ನಿನಗೆ ಅಸತ್ಯವಾಗಿ ಕಂಡ್ರೆ ಅದನ್ನು ನೀವು ಉಪೇಕ್ಷೆ ಮಾಡಬೇಕು. ನೀವು 4ನೇ ದ್ವಾರವನ್ನು ದಾಟಬೇಕಂದ್ರೆ ನಮಗೆ ತಿಳಿದ ಜ್ಞಾನವನ್ನು ಸಹ ತ್ಯಜಿಸಬೇಕು, ಬಿಡಬೇಕು, ಉಪೇಕ್ಷೆ ಮಾಡಬೇಕು. ಜ್ಞಾನವನ್ನೋದು ಒಬ್ಬರಿಂದ ಒಬ್ಬರಿಗೂ ಕೊಡುವುದಿಲ್ಲ. ಆದ್ರೆ ಈಗ ನೀವು ಕೇಳ್ತಾ ಇರೋದು, ನೀವು ಪುಸ್ತಕಗಳಲ್ಲಿ ಓದ್ತಾ ಇರೋದು ಇದೆಲ್ಲ ಇನ್ಫಾರ್ಮೇಶನು. ಅದಕ್ಕೆ ಪೂಜ್ಯ ಗುರುಗಳು ನಮ್ಮ ಜ್ಞಾನ ನವರತ್ನ ಎಂಬ ಕಾನ್ಸೆಪ್ಟ್ ಅಲ್ಲಿ ಅನುಭವವೇ ಜ್ಞಾನ ಎಂದು ಹೇಳಿದ್ದಾರೆ. ನಾವು ಫಸ್ಟ್ ಏನ್ ಕೇಳಿದೆವೋ ಅದನ್ನ ಆಚರಣೆ ಮಾಡ್ಬೇಕು. ಆಚರಣೆಯಿಂದ ಒಂದು ಫಲ ಬರುತ್ತೆ, ಅದೇ ಅನುಭವ. ಅದಕ್ಕೆ ಅನುಭವವೇ ಜ್ಞಾನ ಅಂತ ಇಟ್ಟಿದ್ದಾರೆ ಹೊರತು ನೀವು ಕೇಳಿದ್ದು ಜ್ಞಾನ ಅಂತ ಎಲ್ಲಿ ಅವರು ಇಟ್ಟಿಲ್ಲ. ನಾವು ಅನುಭವ ಹೊಂದಬೇಕಾದ್ರೆ ಅದು ಧ್ಯಾನದಿಂದ ಮಾತ್ರವೇ ಸಾಧ್ಯ. ನೀವು 4ನೇ ದ್ವಾರವು ದಾಟಿನ ಬಳಿಕ ನಿಮ್ಮ ಯಾತ್ರಾ ಸಮಾಪ್ತಿ, ಪರಮಾತ್ಮನ ಯಾತ್ರಾ ಪ್ರಾರಂಭ ಆಗತ್ತೆ. ದೊಡ್ಡವ್ರು ಹೇಳ್ತಾರಲ್ವಾ, ನೀವು 1 ಹೆಜ್ಜೆ ಮುಂದೆ ಹಾಕಿದ್ರೆ ಪರಮಾತ್ಮ 99 ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಪರಮಾತ್ಮ 100 ಹೆಜ್ಜೆ ನಮ್ಮೊಂದಿಗೆ ಹಾಕುತ್ತಾರೆ. ಇದನ್ನು ಶ್ರದ್ಧೆಯಿಂದ ಆಚರಣೆಗೆ ತಂದಾಗ ನಿಮ್ಮ ಯಾತ್ರಾ ಸಮಾಪ್ತಿ, ಭಗವಂತನ ಯಾತ್ರೆ ಪ್ರಾರಂಭ ಆಗುತ್ತೆ. ಧ್ಯಾನವನ್ನು ಮಾಡುವುದು ಕರುಣೆ, ಧ್ಯಾನವನ್ನು ಹಂಚುವುದು ಅಂದ್ರೆ ಮೈತ್ರಿ. ಯಾವಾಗ ನಾವು ಧ್ಯಾನವನ್ನು ಹಂಚುತ್ತೇವೋ ಆಗ ನಮಗೆ ಆನಂದ, ತೃಪ್ತಿ ಸಿಗುತ್ತೆ, ಅದು ಮುದಿತ. ಇತರರು ನನ್ನಿಂದ ಧ್ಯಾನವನ್ನು ಕಲಿತು ಆನಂದವಾಗಿದ್ದಾರೆ ನಮ್ಮ ಭಾವನೆಯನ್ನು ಬಿಡುವುದು ಉಪೇಕ್ಷಾ. ಈ 4 ನಮ್ಮಲ್ಲಿ ಇದ್ರೆ ನಾವು ಪರಮಾತ್ಮನ ಸೇರಲು ಸಾಧ್ಯವಾಗುತ್ತೆ. ಇವುಗಳನ್ನು ಕೇಳಿಸಿಕೊಳ್ಳುವಾಗಲೇ ನಿಮ್ಮನ್ನು ನೀವು ಚೆಕ್ ಮಾಡಿಕೊಂಡ್ರೆ ನೀವು ಎಲ್ಲಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ.